ಕನ್ನಡ ಚಿತ್ರರಂಗದಲ್ಲಿ ಗುರುತಿದ್ದರೂ ಗುರುತಿಸಿಕೊಳ್ಳಲಾಗದ ವಿಭಿನ್ನ ನಾಯಕ, ಹೀರೋ ಅನ್ನೋದಕ್ಕಿಂತ ನಟ ಎನ್ನಬಹುದು. ಅದುವೇ ವಿನಯ್ ರಾಜ್ಕುಮಾರ್. ಸ್ಟಾರ್ಡಮ್ ಹಿಂದೆ ಬೀಳದೆ ಇವರು ಆಯ್ಕೆ ಮಾಡಿಕೊಳ್ಳುವ ಕಥೆಗಳೆಲ್ಲ ಪ್ರಯೋಗಾತ್ಮಕವಾಗಿಯೇ ಇರುತ್ತವೆ. ನನಗೆ ಪುನೀತ್ ರಾಜ್ಕುಮಾರ್ ನಂತರ ಇಷ್ಟವಾಗುವ ನಟ ಎಂದು ಹೇಳಬಹುದು. ಟಾಕ್ಸಿಕ್ ಎಂಬ ಫಕ್ ಹಿಂದೆ ಬಿದ್ದ ನಾವು ಅದರ ಮಾರನೆಯ ದಿನ ನಮ್ಮ ಬಾಲ್ಯವನ್ನು ನೆನಪಿಸುವ ಹಾಡು ಬಿಡುಗಡೆ ಆದರೂ ನಾವು ಆ ಕಡೆ ಗಮನ ಕೊಡಲೇ ಇಲ್ಲ. ನೀವು ಒಮ್ಮೆ ಈ ಹಾಡನ್ನು ನೋಡಿ, ನಿಮಗೆ ನಿಮ್ಮ ಬಾಲ್ಯದ ನೆನಪು ಕಾಡದಿದ್ದರೆ ಕೇಳಿ. ಪ್ರತಿಯೊಬ್ಬರಿಗೂ ಬಾಲ್ಯದ ಹಳ್ಳಿಯ ಜೀವನ ಖುಷಿ ಕೊಡುತ್ತದೆ. ನಾವು ಹಾಡಿದ ಮರದ ಕೋತಿ, ಜೋಕಾಲೆ, ಗೋಲಿ, ಚೂಲ್ಚೆಂಡು, ಲಗೋರಿ, ಕಬಡ್ಡಿ, ಐಸ್ ಪೈಸ್, ಬುಗುರಿ, ಸೈಕಲ್, ಚಕ್ರಬಂಡಿ, ಎತ್ತಿನಗಾಡಿ, ಜಾರುಬಂಡಿ, ಅರಳುಮನೆ, ಗಟ್ಟಬಾರ, ಹೆಂಟೆಗುದ್ದ, ಹಾವುರಾಣಿ, ಕೆರೆ ಹಾವು, ಏರೋಪ್ಲೇನ್ ಚಿಟ್ಟೆಗಳು, ಹುಂಜ, ಹ್ಯಾಟೆ, ಹಿತ್ತಲು, ಮಂಕ್ರಿ, ಪಂಜರ, ಒಳಕಲ್ಲು, ಗುಡಾಣ, ಮಡಿಕೆ, ಕೆಂಡ, ಅಳಸಿನ ಬೀಜ, ಕಾರೆಮುಳ್ಳು, ಕಾರೆಕಾಯಿ, ಪಾಪಸ್ ಕಳ್ಳಿ, ಎಕ್ಕದ ಗಿಡ, ಕಾಡು ಹುಣಸೆ, ಬೆಲ್ದಣ್ಣು, ಗಾಳಿಪಟ, ಚಳ್ಳೆಹಣ್ಣು, ಕೆಸರಗದ್ದೆ, ಕೆರೆ, ಕುಂಟೆ, ಹೊಳೆ, ಬಾವಿ, ಕಾವಲಿಗಳಲ್ಲಿನ ಈಜು, ಜೀರ್ಜಿಂಬೆ, ಮಿಂಚು ಹುಳ, ಕಪ್ಪೆ, ಒನಕೆ ಹುಂಡಿ, ಕಂಬಳಿ ಹುಳು, ಹೂಜಿ ಹುಳ, ಬಸವನ ಹುಳ, ನಳ್ಳಿ, ಹೇಡಿಕಾಯಿ ತಿಂದದ್ದು ಒಂದಾ ಎರಡ ನಮ್ಮ ಹಳೆಯ ನೆನಪುಗಳನ್ನೆಲ್ಲ ನೆನಪಿಸುವ ಗ್ರಾಮಾಯಣದ ಹಾಡು ನಿಮಗೆ ಖುಷಿ ಕೊಡುತ್ತದೆ. ಅದೂ ಅಲ್ಲದೆ ನಮ್ಮ ಭೂಮಿ, ಬೆಳೆ, ಎತ್ತುಗಳನ್ನು ಪೂಜಿಸುವ ಸಂಕ್ರಾಂತಿಯ ಸಮಯದಲ್ಲಿ ಮತ್ತಷ್ಟು ನಿಮಗೆ ಹತ್ತಿರವಾಗುತ್ತದೆ ಈ ಹಾಡು. ಗ್ರಾಮಾಯಣ ತರದ ಸಿನಿಮಾಗಳು ಯಶಸ್ವಿಯಾಗಲಿ. ಗ್ರಾಮಾಯಣ ಚಿತ್ರತಂಡಕ್ಕೆ ಶುಭವಾಗಲಿ. ಕನ್ನಡ ಚಿತ್ರರಂಗದಲ್ಲಿ ಗುರುತಿದ್ದರೂ ಗುರುತಿಸಿಕೊಳ್ಳಲಾಗದ